ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಅಂದ ತಕ್ಷಣ ಏನಾರು ಮನೆಯಲ್ಲಿ ಒಂದು ಸ್ವಲ್ಪ ಚಟ್ಪಟ ಆಮೇಲೆ ಏನೋ ಒಂದು ಸ್ಪೆಷಲ್ ಇರಬೇಕಂತ ಇವತ್ತು ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ ಏನು ಮಾಡ್ಕೊತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ, ಬಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಮುಂಚೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈರುಳ್ಳಿ, ಆಮೇಲೆ ಇದು ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಎಲ್ಲನೂ ಚಾಪ್ಸ್ ನೀಟಾಗಿ ಮಾಡಿರೋದು. ಯಾಕಂದರೆ ಹುಡುಗರಿಗೆ ದಪ್ಪ ಕೊಟ್ಟರೆ ಅವ್ರಿಗೆ ತಿನ್ನಕ್ಕೆ ಬರೋಲ್ಲ. ಸ್ಯಾಂಡ್ವಿಚಲ್ಲಿ ನಾವು ಮಾಡ್ತಿರೋದು ಸ್ಪೆಷಲಿ ಸ್ಯಾಂಡ್ವಿಚ್ಗೋಸ್ಕರ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಿ, ಇದು ಮಾಡರ್ನ್ ಅವ್ರದ್ದು ಸ್ಯಾಂಡ್ವಿಚ್ ಸ್ಪೆಷಲ್ ಬ್ರೆಡ್ಡು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಲ ತರಿಸಿ ನೋಡಿ. ಆಮೇಲೆ ಅದ್ರ ಜೊತೆಗೆ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದೇನೆಂದರೆ ಡಾಕ್ಟರ್ ಒಟ್ಕೇರ್ ಫುಡ್ಸ್ ಅಂತ ಸ್ಯಾಂಡ್ವಿಚ್ ಸ್ಪ್ರೆಡ್ ಎಲ್ಲ ಇದರಲ್ಲಿ ಮಿಕ್ಸ್ ಇರುತ್ತೆ. ಚೀಸ್ ವಿತ್ ಎಲ್ಲ ಆಲ್ ಐಟಮ್ಸ್ ಒಂದೇ ಇದರಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇದ್ದು MRP ಬಂದು 99 ರುಪೀಸು. ಇನ್ ಕೇಸ್ ನೀವು ರಿಲಯನ್ಸಲ್ಲಿ ಆರ್ಡರ್ ಮಾಡಿದ್ರೆ 90 ರುಪೀಸ್ ಸಿಗುತ್ತೆ. ಸೊ ಹಾಗೆ ನಾನೆಲ್ಲ ನೀಟ್ ಚಾಪ್ ಮಾಡಿದ್ದು ಯಾಕಂತ ಹೇಳ್ತೀನಿ, ಮಕ್ಕಳು ದಪ್ಪ ಸ್ಲೈಸ್ ಕಟ್ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನೀಟಾಗಿ ಚಾಪ್ಸ್ ಮಾಡ್ಕೊಂಡಿರೋದು. ಯಾಕಂದರೆ ಅವ್ರಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಆಮೇಲೆ ನಾನು ಬ್ರೆಡ್ಡನ್ನು ಯಾವಾಗ ಬೇಯಿಸೋಕ್ಕೆ ಕೊಡ್ತೀನಲ್ಲ ಅವಾಗ ಕ್ಲಿಯರಾಗಿ ಬೆಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಿರೋದು. ಸ್ಯಾಂಡ್ವಿಚ್ ಆದಮೇಲೆ ನಿಮ್ಗೆ ಅದ್ರದ್ದೊಂದು ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಆಫ್ಟರ್ ದಟ್ ಹೆಂಗೆ ಕಾಣುತ್ತೆ, ಏನಾಗುತ್ತೆ ಅಂತ, ಅದರದ್ದು ಲೇಯರ್ಸ್ ಹೆಂಗೆ ಬಂದಿರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ದಪ್ಪ ಕಟ್ ಮಾಡಿ ಸ್ಲೈಸ್ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿನ್ನೋಕ್ಕೂ ಬರುತ್ತೆ, ಆಮೇಲೆ ಅವ್ರು ಇಷ್ಟನೂ ಪಡ್ತಾರೆ. ಸೊ ಹ್ಯಾಪಿ ಸಂಡೇ ಎವ್ರಿ ಒನ್.